ಇನ್ನು ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ಹೂತಿದ್ದಾರೆ ಅನ್ನುವಂತ ಆರೋಪದ ವಿಚಾರವಾಗಿ ಏನು ಶೋಧ ಕಾರ್ಯ ನಡೀತಾ ಇದೆಯಲ್ಲ, ಇವತ್ತಾದ್ರೂ 13ನೇ ಪಾಯಿಂಟ್ಗೆ ಸಂಬಂಧಪಟ್ಟ ಹಾಗಿನ ಶೋಧ ಕಾರ್ಯ ನಡೀಬಹುದಾ ಅನ್ನುವಂತ ಕುತೂಹಲ ಇತ್ತು. ವೆರಿ ಇಂಟ್ರೆಸ್ಟಿಂಗ್ಲಿ 13ನೇ ಪಾಯಿಂಟ್ ಶೋಧ ಇವತ್ತು ನಡೆದಿಲ್ಲ. ಹಾಗಂತ ಇವತ್ತೇನಾಯ್ತು, ಇವತ್ತೊಂದು ಹೊಸ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಸೋದಕ್ಕೆ ಶುರು ಮಾಡಿದ್ರು. ಆ ಹೊಸ ಪಾಯಿಂಟ್ ಕೂಡ ಬಹಳ ಕುತೂಹಲ ಇದೆ. ಯಾಕಂದ್ರೆ ಹಿಂದೆ ಒಬ್ರು ಪದ್ಮಾವತಿ ಅಂತಲ್ಲೇನೋ ಸೂಸೈಡ್ ಮಾಡ್ಕೊಂಡಿದ್ರು ಅನ್ನುವಂಥದ್ದೆಲ್ಲ ಆರೋಪ ಇದೆಯಲ್ಲ, ಆ ಮನೆಯ ಹತ್ರನೇ ಈಗ ಆಗ್ತಾ ಇರುವಂತ ಶೋಧ ನಂಬರ್ 1. ನಂಬರ್ 2 ಏನು ಅಂತ ಅಂದ್ರೆ, ಇನ್ನು ಮುಂದಿನ 1 ವಾರಗಳ ಕಾಲ ಈ ದೂರುದಾರ ಹೇಳುವಂತ ಎಲ್ಲ ಸ್ಥಳಗಳಲ್ಲೂ ಶೋಧ ಕಾರ್ಯ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು SIT ತನ್ನ ಮೇಲೆ ಯಾವುದೇ ರೀತಿಯಂತ ಆಪಾದನೆ ಬರಬಾರ್ದು ಮುಂದಿನ ಹಂತದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರುವಂತ ಒಂದು ನಿರ್ಧಾರ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಬನ್ನಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೇನೇನು ಅಪ್ಡೇಟ್ಸ್ ಈ ರಿಪೋರ್ಟ್ ಅಲ್ಲಿ ನೋಡೋಣ. SIT ಅಧಿಕಾರಿಗಳು ಇವತ್ತಿನಿಂದ ಹೊಸ ಜಾಗದಲ್ಲಿ ಮಾರ್ಕಿಂಗ್ ಅನ್ನು ಆರಂಭಿಸಿದ್ದಾರೆ. ಅದೇ ಹೊಸ ಪಾಯಿಂಟ್ ನಂಬರ್ 15. ಟ್ವಿಸ್ಟ್. ಧರ್ಮಸ್ಥಳದಲ್ಲಿ ಶವಹೂತ ಆರೋಪಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ದೂರುದಾರ ಗುರುತಿಸಿದ್ದ 13ನೇ ಪಾಯಿಂಟ್ ಬಿಟ್ಟು ಇಂದು 15ನೇ ಪಾಯಿಂಟ್ನಲ್ಲಿ ಶೋಧ ಮಾಡಲಾಗ್ತಿದೆ. ಧರ್ಮಸ್ಥಳದಲ್ಲಿ 10ನೇ ದಿನವಾದ ಇಂದು ಕೂಡ ಶೋಧ ಕಾರ್ಯ ನಡೆದಿದೆ. SIT ಅಧಿಕಾರಿಗಳು ಇವತ್ತಿನಿಂದ ಹೊಸ ಜಾಗದಲ್ಲಿ ಮಾರ್ಕಿಂಗ್ ಅನ್ನು ಆರಂಭಿಸಿದ್ದಾರೆ. ಮಾರ್ಕಿಂಗ್ ಅಂದ್ರೆ ಏನು, 15ನೇ ಪಾಯಿಂಟ್ಗೆ ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲೇ ಇರುವಂತಹ ಬೋಳಿಯಾರ ಸಮೀಪದ ತೋಂಕ್ರ ತಾರ್ ಎಂಬಲ್ಲಿಗೆ ಈಗ ಬಂದಿರುವಂಥದ್ದು. ಇಲ್ಲಿ ನೋಡಬಹುದಾಗಿದೆ ಗೋಂಕ್ರ ತಾರ್ನ ಕಾಡಿನಂತಹ ಪ್ರದೇಶ. ಇಲ್ಲಿ ಈಗ SIT ಅಧಿಕಾರಿಗಳ ತಂಡ ಈಗ ಕಾಡಿನ ಒಳಗಡೆ ಹೋಗಿರುವಂಥದ್ದು. ಹದಿನೈದನೇ ಸ್ಥಳದ ಪಕ್ಕದಲ್ಲೇ ನೇತ್ರಾವತಿ ನದಿ ಹರಿಯುತ್ತಿದೆ. ದಟ್ಟ ಕಾಡಿನ ಒಳಗೆ ಹೋದ ಸುಮಾರು 50 ಜನರ ತಂಡ ತೆರಳಿದೆ. ಮಾಸ್ಕ್ ಮ್ಯಾನ್ ಜೊತೆ ಹೋಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಇದೇ 15ನೇ ಪಾಯಿಂಟ್ನಲ್ಲೇ ಕಲ್ಲೇರಿ ರಹಸ್ಯ ಅಡಗಿದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. 12ರಿಂದ 15 ವರ್ಷದ ಬಾಲಕಿ ಶವ ಹೂತಿದ್ದಾಗಿ ಮಾಸ್ಕ್ ಮ್ಯಾನ್ ಹೇಳಿದ್ರು. ಕಲ್ಲೇರಿಯಿಂದ 500 ಮೀಟರ್ ಸುತ್ತಮುತ್ತ ಬಾಲಕಿಯ ಶವ ಹೂತಿದೆ ಎಂದು ಅನಾಮಿಕ ಹೇಳಿದ್ದ. ಇದೇ ಕಲ್ಲೇರಿ ಪ್ರದೇಶದ ಸುಮಾರು 2 ಕಿಲೋಮೀಟರ್ ಅಂತರದಲ್ಲೇ 15ನೇ ಪಾಯಿಂಟ್ ಇದೆ. 15ನೇ ಪಾಯಿಂಟ್ ಸಮೀಪವೇ 1986ರಲ್ಲಿ ಹತ್ಯೆಯಾಗಿದ್ದ ಪದ್ಮಲತಾ ನಿವಾಸವಿದೆ. CID ತನಿಖೆ ಕೂಡ ಈ ಪ್ರಕರಣದಲ್ಲಿ ನಡೆದು ಹೋಗಿತ್ತು. ಕೊಲೆಯಾದ ಪದ್ಮಲತಾ ಸಂಬಂಧಿ 2ನೇ ದೂರುದಾರ ಜಯಂತ್ ಟಿ SITಗೆ ದೂರು ನೀಡಿದ್ರು. SIT ಅಧಿಕಾರಿಗಳು ಇವತ್ತು ಹೊಸ ಒಂದು ಪಾಯಿಂಟ್ ಅನ್ನ ಗುರುತು ಮಾಡಿದ್ದಾರೆ. ಅದೇ ಹೊಸ ಪಾಯಿಂಟ್ ನಂಬರ್ 15. ಇದರಲ್ಲೇ ಪಕ್ಕದಲ್ಲಿ ಇರುವಂತಹ ಏನು ಒಂದು ಪ್ರದೇಶ ಇದೆ, ಅಲ್ಲಿ 1986ರಲ್ಲಿ ಅಲ್ಲೊಂದು ಪದ್ಮಲತಾ ಅಂತ ಹೇಳಿ ಒಂದು ಯುವತಿಯ ಕೊಲೆ ಆಗುತ್ತೆ. ಆ ಒಂದು ಪ್ರದೇಶ, ಆ ಒಂದು ಕೊಲೆ ಆದಂತಹ ಜಾಗ ಮತ್ತು ಅವರ ಮನೆ ಏನು ಅಲ್ಲಿರುತ್ತೆ, ಅದಕ್ಕೆ ಸಮೀಪವಾಗಿರುವಂತಹದ್ದೇ ಈ ಒಂದು ಪಾಯಿಂಟ್ ನಂಬರ್ 15. ಇಂದು 13ನೇ ಪಾಯಿಂಟ್ನಲ್ಲಿ ನಡೆಯಬೇಕಿದ್ದ ಶೋಧ ಕಾರ್ಯ 15ನೇ ಪಾಯಿಂಟ್ಗೆ ಶಿಫ್ಟ್ ಆಗಿದೆ. ಯಾಕಂದ್ರೆ 13ನೇ ಪಾಯಿಂಟ್ ಸುತ್ತಲೂ ಗಿಡ ಮರಗಳು, ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದೆ. ಅನಾಮಿಕ ದೂರುದಾರ 10ರಿಂದ 15 ಅಡಿ ಆಳ ತೋಡುವಂತೆ ಮನವಿ ಮಾಡಿದ್ದಾರೆ. ಸಾಕಷ್ಟು ಹೆಣಗಳನ್ನು ಹೂತಿದ್ದಾಗಿಯೂ ತಿಳಿಸಿದ್ದಾರೆ. ಆಳಕ್ಕೆ ತೋಡಲು ಸಾಧ್ಯವಾಗದ ಹಿನ್ನೆಲೆ 13ನೇ ಪಾಯಿಂಟ್ನಲ್ಲಿ GPR ಬಳಸಲು SIT ತೀರ್ಮಾನಿಸಿದೆ. ನಿನ್ನೆ ಮೀಟಿಂಗ್ನಲ್ಲಿ SIT ಅಧಿಕಾರಿಗಳು ದೂರುದಾರ ಎಷ್ಟೇ ಜಾಗ ತೋರಿಸಿದ್ರೂ ಶೋಧಕ್ಕೆ ತೀರ್ಮಾನಿಸಿದ್ದಾರೆ. ಅನಾಮಿಕ ದೂರುದಾರನ ಸಂಪರ್ಕ ಜಾಲ ಪತ್ತೆ ಹಚ್ಚೋದಕ್ಕೂ SIT ಮುಂದಾಗಿದೆ. 1995ರಿಂದ 2014ರವರೆಗೆ ಅನಾಮಿಕನ ಪರಿಚಯವಿದ್ದವರ ಲಿಸ್ಟ್ ರೆಡಿ ಮಾಡಿದೆ. ನೇತ್ರಾವತಿ ಸ್ನಾನಘಟ್ಟ, ದೇವಸ್ಥಾನ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ಲಿಸ್ಟ್ ಸಿದ್ಧಪಡಿಸಿದೆ. ಪೃಥ್ವಿ ಜೊತೆ ಅಶೋಕ್, TV9 ಧರ್ಮಸ್ಥಳ.